ಸರ್ ಸರ್ ವಿಷ್ಣು ಸಾರು ತುಂಬ ಹೆಚ್ಚಿನ ಸಮಯ ಕಳೆದಿದ್ದು ಭಾರತಿ ಮೇಡಮ್ ಸರ್. ಹೌದಲ್ಲ, ಭಾರತಿ ಮೇಡಮ್ ಈಗಲೂ ಇದ್ದಾರೆ, ಹಳ್ಳಿಯ ಮಕ್ಕಳಿಗಿದೆ ಸರ್. ಭಾರತಿ ಮೇಡಮ್ ಗೊತ್ತಿರಲ್ಲ ಸರ್. ಭಾರತಿ ಮೇಡಮ್ ಹತ್ರ ನನಗೇನು ಹೆಂಗಿರಬೇಕು, ಯಾವ ಥರ ಇರಬೇಕು ಎಲ್ಲ ಮೇಡಮ್ ಹತ್ರ ಹೇಳಿದ್ದಾರೆ, ಅವರು ಎಲ್ಲ ಹೇಳಿರ್ತಾರೆ. ಹಂಗಾಗಿ ಅವ್ರು ಮೈಸೂರಲ್ಲಿ ಒಂದು ಮಾಡಿದ್ದಾರೆ. ಇದ್ರದ್ದು ಏನೋ ಲೀಗಲ್ ಇದ್ರದ್ದು ಈಗ ನಿಮಗೆ ವಿಷ್ಣು ಸರ್ಗೆ ಲೀಗಲ್ ಪ್ರಾಬ್ಲಮ್. ಯಾಕಂದರೆ ಬಾಲಣ್ಣ ಅವ್ರ ಸ್ಟುಡಿಯೋದು ಮಕ್ಕಳನ್ನ ಮೊದಲು ಕೊಡ್ತೀವಿ ಅಂದ್ರಂತೆ, ಆಮೇಲಿಂದ ಯಾರು ಸರ್ಕಾರದಿಂದ ಯಾರು ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಲಿ. ಯಾವುದು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ. ಭಾರತಿ ಮೇಡಮ್ಮು ಅನಿರುದ್ಧ ಅವರು ತುಂಬ ಪ್ರಯತ್ನ ಮಾಡಿದ್ರು, ಅಭಿಮಾನಿಗಳು ಅಷ್ಟೇ. ನಮ್ಮ ವೀರಪುತ್ರ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಅದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಎಲ್ಲ ತುಂಬ ಸರ್ಕಾರ ಮಾಡಿದ್ರು. ಅದೆಲ್ಲೋ ಅದು ಆಗಲ್ಲ ಸದ್ಯಕ್ಕೆ ಅಂತ ಆದಾಗ ಅದು ಗೊತ್ತಿಲ್ಲ, ಅದೇನೋ ವಿಷ್ಣು ಸಾರ್ದು ಅದರದ್ದು ನೇಮು ಅದು ಹೆಸರೇ ಹಂಗೇನೋ ಅಂತ ಕಾಣುತ್ತೆ. ಇದ್ದಾಗಲೂ ಅಷ್ಟೇ ಒಂಥರ ಆಯಿತು, ಇವಾಗಲೂ ಅದಕ್ಕೆ ಗೊತ್ತಿಲ್ಲ. ಭಾರತಿ ಮೇಡಮ್ ಯೋಚನೆ ಮಾಡಿ ಮೈಸೂರಲ್ಲಿ ಮಾಡಿಬಿಟ್ರು ಅದನ್ನು. ಅವರು ಸರ್ಕಾರ ತೊಗೊಂಡ್ರು, ಅದು ಮಾಡಿದ್ರು. ಅವ್ರಿಗೆ ಗೊತ್ತಿರುತ್ತಲ್ವ ಭಾರತಿ ಮೇಡಮ್ ಅಂತ. ಈಗ ಅಭಿಮಾನಿಗಳು ಸಿನಿಮಾ ನೋಡ್ತೀವಿ, ಒಂದು ಅಭಿಮಾನ ಬೆಳೆಸ್ಕೊತೀವಿ, ಆದರೆ ಸಂಪೂರ್ಣ ಹಗಲು ರಾತ್ರಿ ಜೊತೆಗಿದ್ದವ್ರು ಯಾರು? ಭಾರತಿ ಮೇಡಮ್. ಅವ್ರಿಗೇನು ನಂದೇನಾಗಬೇಕು, ಏನಾಗಬಾರ್ದು ಅವ್ರು ಹೇಳಿರ್ತಾರಲ್ವ. ಈಗ ಅಲ್ಲಿ ಮಾಡಿದಾರಲ್ಲಿ ಇದು ಲೀಗಲ್ ಇಶ್ಯೂ ಇದೆ. ಯಾರು ಲೀಗಲ್ ಇಶ್ಯೂ ಇಲ್ಲ ತಿರ್ಗಾದು ಮಾಡಿಬಿಟ್ಟು ಮತ್ತೆ ತಿರ್ಗಾದ ದೂದ್ಗಡೆ ಹೆಚ್ಚಬೇಡಿ, ಬರಬೇಡಿ, ಆ ಕಡೆಗೆ ಹೋಗಿ ಅಂತ ಬಂದರೆ ತಿರ್ಗಾ ಅವಮಾನ ಆಗುತ್ತೆ. ಅದಕ್ಕೆ ಬೇಡ ಅಂತ ಮಾಡಿದ್ದಾರೆ. ಎಲ್ಲರೂ ಅಲ್ಲಿಗೆ ನಾವು ಮೈಸೂರಿಗೆ ನಾವು ಹೋದಾಗ ಅದೊಂದು ಕ್ಷೇತ್ರ ಅಂತ ನಾವು ಅಲ್ಲೂ ಆ ಕ್ಷೇತ್ರಕ್ಕೆ ಹೋಗಿ ಮೈಸೂರು ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟ ನೋಡೋಕೆ ಹೋಗ್ತೀವಿ, ಮತ್ತು ಅದಕ್ಕೆ ಹೋಗ್ತೀವಿ. ಹಂಗೆ ವಿಷ್ಣು ಸರ್ಗೆ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ, ಹೋಗಿ ಬರೋಕ್ಕೆ ನೋಡ್ಕೊಂಬರೋಕ್ಕೆ. ಆ ಥರದ್ದೇನು. ಅದು ಬಿಟ್ಟರೆ ಈ ಹೆಸರು ಇಟ್ಕೊಂಡ್ಬಿಟ್ರು, ಬರಲಿಲ್ಲ, ಮಾಡಲಿಲ್ಲ, ಅದು ಹೌದು, ಅಭಿಮಾನ ಇನ್ನೂ ಇಟ್ಕೋತಾರೆ, ಮುಂದಕ್ಕೂ ಇಟ್ಕೋತಾರೆ. ಈ ಯಾರ್ದು ಒಂದು ಇದೇನು ಸರಿ ಅಂತ ಹೇಳ್ತೀರೋ, ತಪ್ಪು ಅಂತ ಹೇಳ್ತೀರೋ? ರಾತ್ರಿ ಪೊಲೀಸ್ ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸರು ಬಂದರು ಅಂತಾರೆ, ಕಾನೂನಾತ್ಮಕವೇ ಆಯ್ತಲ್ಲ. ಪೊಲೀಸರು ಬಂದರು ಅಂದರೆ ಅದು ಕಾನೂನಾತ್ಮಕವೇ ಆಯ್ತಲ್ಲ ಸರ್. ಅವ್ರ ಜಾಗ, ಬಾಲಣ್ಣ ಅವ್ರ ಜಾಗ. ಅವತ್ತೇನೋ ಹೌದಪ್ಪ ಅಂಬರೀಷಣ ಇದ್ದರು, ಇಲ್ಲಿ ಮಾಡೋಣ ಅಂತಂದ್ರು, ಮಾಡಿಬಿಟ್ರು. ಅದ್ರದ್ದು ಏನೋ ನಾವೆಲ್ಲರೂ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ, ಅಲ್ಲೇ ಮಾಡಿದ್ರು. ಆಮೇಲೆ ಅದು ಬರುತ್ತೆ ಅಂದ್ಕೊಂಡು ಅದು ಗೊತ್ತಿಲ್ಲ. ಅಂಬರೀಷಣ್ಣ ಹೋದ್ರು. ಈಗ ಅದಕ್ಕೆ ಸುಮ್ಮನೆ ಮತ್ತಿಂದ ಏನೋ ಈಗ ಗೊತ್ತಲ್ಲ, ಯೂಟ್ಯೂಬು ಯುಗ ಇದು. ಒಂದಕ್ಕೆ ಹೋಗಿ 9 ಅಲ್ಲಿ ಯಾರು ಅಳ್ತಾ ಇದ್ರೆ ಅವ್ರನ್ನೇ ಕೇಳಿಬಿಡ್ತಾರೆ, ಅವರೇ ಕಟ್ಟಿ ಸಮಸ್ಯೆ ಬೆಳೆಸ್ತಾರೇನೋ ಹಂಗೆ ಅವ್ರನ್ನೇ ಕೇಳಿಬಿಡ್ತಾರೆ ಅಲ್ಲೇನೋ. ಅಳ್ತಾ ಇದ್ದಾನೆ ಅಂತ. ಅಲ್ಲ ಅವ್ರದ್ದೆಲ್ಲ ಹೇಳ್ತೀನಿ, ಅವರು ಸಿನಿಮಾದವರು. ಯಾಕೆ ಇನ್ನೂ ಯಾರೋ ಅವ್ರು ಸಿನಿಮಾದವ್ರು, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೂ ಆಸೆ ಇರುತ್ತೆ ಸರ್. ಅವ್ರು ಅಂದರೆ ನಾನು ಹೌದಪ್ಪ, ನನಗೆ ಇಲ್ಲಿ ಇರಬೇಕು ಅಂತ ಎಲ್ಲರಿಗಿರುತ್ತೆ ಆಸೆ. ಇಲ್ಲೊಂದಿರಬೇಕು, ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ, ನಮ್ಮೂರಲ್ಲಿ ಇರಬೇಕು ಅಂತ. ಅದಕ್ಕಾಗಲ್ವಲ್ಲ. ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರ್ಬೇಕಲ್ವ. ತಿರುಗಿ ಹೆಚ್ಚು ಕಮ್ಮಿ ಅವ್ರಿಗೆ ಅವಮಾನ ಅಲ್ವ. ಆ ದೃಷ್ಟಿಯಿಂದ ಅಲ್ಲಿ ಬರ್ತಾರೆ, ಬರಲಿಲ್ಲ ಅನ್ನೋದು ಪ್ರಶ್ನೆ ಬರಲ್ಲ ಸರ್, ಬರಲ್ಲ. ಬರ್ತಾರೆ ಇವಾಗಲೂ. ಸಿಕ್ಕಿದ್ದು ಮಾತ್ರ ಅಭಿಮಾನಿಗಳಿಂದ ಮಾತ್ರ. ಅವರೊಂದು ಪದ್ಮಭೂಷಣ ಸರ್ಕಾರ ಗೊತ್ತಿರುತ್ತೆ. ಬಟ್ ಇಂಥ ವಿಚಾರನ ಸರ್ಕಾರಕ್ಕೆ ಯಾರು ಕೂಡ ಮನವರಿಕೆ ಮಾಡಲಿಲ್ವಾ ಅಥವಾ ಅವ್ರ ಕಣ್ಣಿಗೆ ಕಾಣಲಿಲ್ವಾ? ಮಾಡಿದ್ದಾರೆ. ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸರ್ಗೆ ಅಂತ ಮಾಡಿದ್ದಾರೆ. ಸಾಕಷ್ಟು ಕಡೆ ಹೇಳಿದ್ದಾರೆ ಮರಣೋತ್ತರವಾಗಿ ನೀವು ಕೊಡಬೇಕು ಅಂತ. ಸರ್ಕಾರದ್ದು ಮನಸ್ಥಿತಿಗಳು ಹೆಂಗಿರ್ತವೆ ಅದನ್ನು ನೀವೇನು ಒತ್ತಾಯ ಮಾಡ್ತೀರೋ? ಕಲಾವಿದಾಗ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಎಲ್ಲರೂ ತಾರಾ ಅವರು ಕೊಟ್ಟಿದ್ದಾರೆ. ಮನೆ ಸರೋಜದೇವಿಗೆ ಆದ ತಕ್ಷಣ ಅವರು ತಾರಾ ಅವರು ಕೊಟ್ಟರು. ವಿಷ್ಣು ಸರ್ಗೆ ಹಂಗಾದಾಗ ಅವಾಗಲೇ ಎಲ್ಲರೂ ಕಲಾವಿದ್ರ ಮೂಲಕ ಹೋಗಿರೋ ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸರ್ಗೆ ಕೊಟ್ಟಿದ್ದಾರೆ. ಕಲಾವಿದ್ರ ಮೇಲೆ ಅದು ಬೇಕಲ್ವ, ಅವ್ರಿಗೆ ಸ್ಥಾನಮಾನ ಬೇಕೇ ಬೇಕು. ಆಮೇಲೆ ಅವ್ರದ್ದು ಇಲ್ಲೇ ಕನ್ನಡಕ್ಕೆ ಮಿಸ್ತಾಗಿದ್ದಾರೆ. ತೆಲುಗು ತಮಿಳಿಗೆ ಒಂದಷ್ಟು ಮಾಡಿದ್ರು, ಆದ್ರೂ ಅವರು ಇದ್ದಿದ್ದು ಅಭಿಮಾನಿಗಳನ್ನ ಇದು ಮಾಡಿದ್ದು ಇಲ್ಲೇ ಅಲ್ವಾ ಮಾಡ್ತಾರೆ. ಅದನ್ನು ಆಗಬಾರ್ದು ಅಂತ ಆಗಲಿಲ್ಲ. ನಿಮ್ಮ ಚಿತ್ರದಲ್ಲಿ ಖರೀದಿಯಾದರೂ ಕೂಡ ಆ ಥರ ಒಂದು ಒತ್ತಡ ಇರುವಂಥ ಸರ್ಕಾರಕ್ಕೆ ಮಾಡ್ತಾರಲ್ಲ. ಈಗ ನಾನು ತುಂಬ ಅದಕ್ಕೆ ಆದಂಥ ಕಲಾವಿದರ ಸಂಘ ಇದೆ, ವಾಣಿಜ್ಯ ಮಂಡಳಿ ಇದೆ, ಒಕ್ಕೂಟ ಇದೆ. ಈಗ ಸುಮಾರು ನಮ್ಮದು 16-20 ಏನೋ ಇದು. ಎಲ್ಲರೂ ಹಾಕಿರ್ತಾರೆ, ಹಾಕ್ದೇನಿಲ್ಲ, ಹಾಕ್ತಾರೆ ಅದನ್ನು. ಅವಾಗೀಗ ಹೌದಪ್ಪ, ಈಗ ಯಾವಾಗ ಅವರೇ ಇದ್ದರು ಮಾಡ್ತಿದ್ರು. ಇವಾಗ ಒಂದು ಸ್ವಲ್ಪ ಯಾರೋ ಒಬ್ಬ ಇನ್ಶೆಟ್ ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ವರು ಕಲಾವಿದರ ಸಂಘದಲ್ಲಿ ಇದ್ದಾರೆ. ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ವಾಣಿಜ್ಯ ಮಂಡಳಿ ಇದೆ, ಎಲ್ಲ ಥರ ಡಿಪಾರ್ಟ್ಮೆಂಟ್ ಇದೆ. ಯಾರು ಬೇಕಾದ್ರೆ ನಡ್ರಿ ಹೋಗೋಣ, ಅವ್ರು ಮಾಡ್ತಾರೆ ಅದನ್ನು, ಅವ್ರಿಗೆ ಗೊತ್ತಿರೋ ಪ್ರಕಾರ. ಎಸ್ ಸರ್.